ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ನೈಸರ್ಗಿಕ ಬಣ್ಣ ಬಳಸಿ ಆರೋಗ್ಯಕರ ಹೋಳಿ ಆಚರಿಸಿ ಎಂದು ಬನಟ್ಟಿ PSI ಶ್ರೀಮತಿ ಶಾಂತಹಳ್ಳಿ ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟಿ ತಾಲೂಕಿನ ರಬಕವಿ ನಗರದ ಶ್ರೀ ಮಲ್ಲಿಕಾರ್ಜುನ ಸಮುದಾಯ ಭವನದಲ್ಲಿ 11/3/2025 ಮಂಗಳವಾರದ ಸಾಯಂಕಾಲ ಮಹಿಳಾ ಸಂಘ ಸಂಸ್ಥೆಗಳು ಹೋಳಿ ಹಬ್ಬದ ನಿಮಿತ್ತವಾಗಿ ಪೂರ್ವಭಾವಿ ಸಭೆ ಸೇರಿದರು. ರಬಕವಿ ನಗರದಲ್ಲಿ ಈ ವರ್ಷ ವಿಶೇಷ ಹೋಳಿ ಹಬ್ಬ ಆಚರಣೆಯನ್ನು ಆಚರಿಸಲಾಗುತ್ತದೆ ಎಂದು ಮಹಿಳೆಯರು ಸಭೆಯಲ್ಲಿ ಭಾಗವಹಿಸಿದರು. ನಂತರ ನೈಸರ್ಗಿಕ ಬಣ್ಣ ಬಳಸುವ ಮೂಲಕ ಸಂಭ್ರಮದಿಂದ ಆಚರಿಸಬೇಕು. ಈ ಸಲ ರಬಕವಿಯಲ್ಲಿ ವಿಶೇಷ ಹೋಳಿ ಹಬ್ಬ DJ ಸೌಂಡ್ ಸಿಸ್ಟಮ್ ಮೂಲಕ ರಂಗೋತ್ಸವವನ್ನು ಆಚರಿಸೋಣ ಮತ್ತು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಅವಕಾಶ ಮಾಡಲಾಗಿದೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನಡೆಯಲಾರದಂಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಆಗಿರುತ್ತದೆ. ಆದ ಕಾರಣ ತಾವು ಮಹಿಳೆಯರು ಹೋಳಿ ಹಬ್ಬವನ್ನು ಅತಿ ಸಂಭ್ರಮದಿಂದ ಆಚರಣೆ ಮಾಡಬಹುದು ಎಂದು PSI ಶ್ರೀಮತಿ ಶಾಂತಹಳ್ಳಿ ಹೇಳಿದರು. ನಂತರ ಇದೇ ಸಂದರ್ಭದಲ್ಲಿ ರಬಕವಿ ನಗರದ ಮಹಿಳಾ ಸಂಘಟನೆಗಳು ಕೂಡಿ ಸ್ಥಳೀಯ ಬನಟ್ಟಿಯ PSI ಶ್ರೀಮತಿ ಹಳ್ಳಿ ಅವರನ್ನು ಮತ್ತು ಶ್ರೀಮತಿ ಶಾಂತಾ ಸೊರಗಾನಿ ಅವರನ್ನು ಸಮಾಜದಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನು ಗೌರವಪೂರ್ವಕ ಸನ್ಮಾನ ಮಾಡಿದರು. ಉಪಸ್ಥಿತಿಯಲ್ಲಿ ನಿಕಟಪೂರ್ವ ಅಧ್ಯಕ್ಷರು ಸರಿತಾ ಹೊಸೂರು, ಮಾಲಾ ಬಾವಲತ್ತಿ, ಜಯಶ್ರೀ ಬಾಗಲಕೋಟ್, ನಂದಾ ಕೊಕ್ಕಟ್ನೂರು, ಈಶ್ವರ್ ನಾಗರ, ಶ್ರೀ ಅಮ್ಮನಿಗಿ ಮಠ್, ವಕೀಲರು, ರವಿ ಮುತ್ತೂರು, ವಿಶೇಷ ಹೋಳಿ ಹಬ್ಬ ಆಯೋಜಿಸಿದ ಹಿರಿಯರು ಮತ್ತು ಮಹಿಳೆಯರು ಹಾಜರಿದ್ದರು. ವರದಿಗಾರರು ಪ್ರಕಾಶ್ ಶಿರೋಡ್, ರಬಕವಿ ಬನಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಶುಭಾಶಯಗಳು. ಈಗ ನಮ್ಮಲ್ಲೇ ವರ್ಷ SR ಹೆಂಗೆ ಮಾಡ್ತಿದ್ರೆ ಹಾಗೆ ನಮ್ಮ ರಬಕವಿ ಒಳಗಿನ ಬಣ್ಣದ ಹಮ್ಮಿಕೊಂಡಾರ, ಮಹಿಳೆಯರಿಗಾಗಿನ ಸ್ಪೆಷಲ್ ಹಮ್ಮಿಕೊಂಡಾರ. ಇಷ್ಟೆಲ್ಲ ನಮಗೆ ವ್ಯವಸ್ಥೆ ಮಾಡಿ ಊರುಗಾರಿಕೆ ಊರು ಹಿರಿಯರೆಲ್ಲ ಕೂಡ ನಮಗೆ ಇಷ್ಟೆಲ್ಲ ಮಾಡ್ತಾರಂದ್ರೆ ಎಲ್ಲರೂ ಖುಷಿಯಾಗಿ ಬಣ್ಣ ಆಡಕ್ಕೆ ಹೋಗೋಣ. ಅದ್ರಾಗ ಏನು ಇನ್ನೊಂದು ಖುಷಿಪ್ಪ ಅಂದ್ರೆ ಮಹಿಳಾ PSI ಮೇಡಮ್ ಅವ್ರದಾರ, ಅವ್ರ ಮುಖಾಂತರ ನಮ್ಗೆ ಎಲ್ಲರೂ ಅವರೆಲ್ಲ ಅವಕಾಶ ಕೊಡ್ತಾರೆ. ಎಲ್ಲರಿಗೂ ಅವ್ರ ಮುಖಾಂತರ ಮಾಡ್ಕೊಂಡ್ರೆ ಇದೊಂದು ದೊಡ್ಡ ನಮ್ಗೆ ಖುಷಿ ರೀ ಮೇಡಮ್. ಸರ್ತೆ ಇಲ್ಲೇ ರಬಕವಿ ಒಳಗನ ರೀ, ಅದಕ್ಕೆ ಎಲ್ಲರೂ ಸೇಫ್ಟಿ ಇಟ್ಟಾರ. ನಮ್ಮ ಎಲ್ಲ ಗಲ್ಲಿ ಒಳಗೆ ಓಣಿ ಒಳಗೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಕರ್ಕೊಂಡು ಅಷ್ಟರು ಬಂದ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಕಾರ್ಯಕ್ರಮ ಇರ್ತೈತಿ. ಎಲ್ಲರೂ ಭಾಗವಹಿಸೋನು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೆ ಇನ್ನು ಮುಂದೆ ಅವರು ಮನುಷ್ಯವನ್ನು ಇಟ್ಕೊಂಡ್ಬಿಟ್ಟು ನನ್ನನ್ನು ಕರೆದು ನನಗೆ ಸನ್ಮಾನ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಇನ್ನು ಮಹಿಳಾ ದಿನಾಚರಣೆ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ನಾವೇನು ಪುರುಷರಿಗೇನು ಕಡಿಮೆ ಇಲ್ಲ. ಈಗ ನಮ್ಗೆ ಆಲ್ರೆಡಿ ನಮ್ಮ ಬ್ರದರ್ ಹೇಳಿಬಿಟ್ರು, ನಮ್ಮ ವಕೀಲರು ಹೇಳಿದ್ರು, ಇವಾಗ ಏನೋ ಹೋಳಿ ಹಬ್ಬಕ್ಕೆ ನಮ್ಗಿಂತಲೂ ನೀವೇ ಜಾಸ್ತಿ ಇದ್ರಿ, ನಿಮಗೆ ನಮ್ಗಿಂತಲೂ ಜಾಸ್ತಿ ಜಾಗ ಕೂಡ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಬಣ್ಣನ ತರಬೇಡ್ರಿ, ಏನು ತರಬೇಡ್ರಿ ಅಂದ್ರೆ ಅಲ್ಲೇ ಖುಷಿ ಆಗ್ಬಿಡುತ್ತೆ. ಯಾಕಂತಂದ್ರೆ ನಮ್ಮನ್ನು ಕೂಡ ಅವ್ರು ಈಕ್ವಲ್ ಆಗಿ ನೋಡ್ತಾರೆ. ಮಹಿಳೆಯರು ಕೂಡ ಅವರು ಮಹಿಳೆ ಮತ್ತು ಪುರುಷ ಅಂತೇಳಿ ಯಾವುದೂ ಭೇದ ಭಾವ ಮಾಡಲ್ಲ. ಇವಾಗ ಎಲ್ಲರೂ ಈಕ್ವಲ್ ಅಂತ ಏನಿದೆಯಲ್ಲ ಅದನ್ನ ಇವಾಗ ತೋರಿಸ್ತಾ ಅನ್ನೋದಕ್ಕೆ ಇದು ನಮ್ಮ ಹೋಳಿ ಹಬ್ಬ ಕೂಡ ಒಂದು ಎಕ್ಸಾಂಪಲು. ನಿಮಗೆ ಅಂತ ಹೇಳ್ಬಿಟ್ಟು ಅವರು ಹೋಳಿ ಹಬ್ಬನ ಮೇ ಬಿ ಇದೇ ಪ್ರಥಮ ಬಾರಿಗೆ ಅರೇಂಜ್ ಮಾಡಿರಬೇಕು ಅಂತ ಅನ್ಕೊಂತೀನಿ ರಬಕವಿಯಲ್ಲಿ. ಎಲ್ಲರೂ ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮಗೆ ಏನು ಅಂತಂದರೆ ನಮ್ಗೆ ಅನುಭವಿಸೋಕ್ಕಾಗಲ್ಲ, ಅದು ನಾವು ಬರೀ ನೋಡೋದಷ್ಟೇ. ನೀವೆಲ್ಲರೂ ಆಡ್ತಾ ಇರೋದನ್ನು ನಾವು ನಿಂತು ಬಿಟ್ಟು ನೋಡಿ ಅದರಲ್ಲೇ ಖುಷಿ ಪಡೋದು. ನಾವು ಆಡೋದು ಯಾವ ಊರಲ್ಲಿ ಅವ್ರು ಆಡೋದ್ರಲ್ಲೇ ನಾವು ಬಂದ್ವಿ ಅಂತ ಹೇಳ್ಬಿಟ್ಟು ಖುಷಿ ಪಡಬೇಕಾಗತ್ತೆ. ಅದಕ್ಕೆ ನಿಮಗಂತ ಹೋಗ್ಬಿಟ್ಟು ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ. ಅದರಲ್ಲಿ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಏನು ಕಲರ್ ಇದೆಯಲ್ಲ ಅದನ್ನು ಬಳಸ್ರಿ, ಯಾವುದನ್ನು ಏನು ಮಿಕ್ಸ್ ಅದು ಇರೋದನ್ನು ಬಳಸಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಹೆಣ್ಮಕ್ಳು ಸ್ಕಿನ್ ಕೂಡ ತುಂಬ ಸೆನ್ಸಿಟಿವ್ ಇರುತ್ತೆ. ಆಗಲೇ ನಮ್ಮ ಬ್ರದರ್ ಹೇಳಿದ್ರು, ಇಲ್ಲ ಯಾವುದು ಮಿಕ್ಸ್ ಆಗಿರೋದಿಲ್ಲ, ನಿಮಗೆ ಅಂತ ಹೇಳ್ಬಿಟ್ಟು ಪ್ಯೂರ್ ಆಗಿರ್ತಕ್ಕಂಥ ಕಲರೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹಬ್ಬವನ್ನು ತುಂಬ ಖುಷಿಯಿಂದ ಆಚರಿಸ್ತಾರೆ.